ವಿದ್ಯಾರ್ಥಿಗಳ ಗಣಿತ ಬಿಡಿಸ್ರಿ. ಬಿಡಿಸೋದಾದ್ರಿಂದ ನಿಮಗೆ ಎಕ್ದಮ್ ಗುರ್ತಾಗಿ ಬಿಡುತ್ತದ ಅದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಎಲ್ಲ ಪ್ರತಿಯೊಂದು ಬಿಡಿಸೋದಾದ್ರೆ ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ತೀನಿ. ಈಗ ಎಲ್ಲರೂ ನಾನು ತಿಳಿಸುವಾಗ ಎರಡೂ ಗುಂಪಿನ ಉತ್ತರ 0.25% ಬರಬೇಕು. 25% ಬರಬೇಕು ಅಥವಾ 0.25 ಬರಬೇಕು. ಉತ್ತರ 25% ಅಂದ್ರೆ ಏನು? ಇದು ನೋಡ್ರಿ, ಇಲ್ಲಿ ಉತ್ತರ 0.25 ಎರಡೂ ಜೋಡಿದು ಬರಬೇಕು. ಇದನ್ನ ಮೊದಲು ತಿಳ್ಕೊಬೇಕು. 25% ಅಂದ್ರೆ ಏನು? ಉತ್ತರ 0.25 ಬಂದ್ರೆ ಮುಗೀತು. ಎರಡು ಗುಂಪು, ಇದಕ್ಕೂ 0.25 ಬರಬೇಕು, ಇದಕ್ಕೂ 0.25 ಬರಬೇಕು. ಇದ್ರದ್ದು 0.25 ಬರಬೇಕು, ಇದ್ರದ್ದು 25. ಈ 4 ಉತ್ತರದೊಳಗೆ ಯಾವ್ದಕ್ಕೆ ಬರ್ತದ ಅನ್ನೋದು ಕಂಡುಹಿಡಿಬೇಕು. ಈಗ ಎ ಬಿಡಿಸ್ರಿ. ಎ ನಾ ಬಿಡಿಸ್ತನು 0.25 ಆ್ಯಂಡ್ ಎಷ್ಟು? 1/4. ಇದು 0.25 ಅಂದ್ರೂ ಒಂದೇ, 0.25 ಅಂದ್ರೂ ಒಂದೇ, ಮತ್ತು 1/4 ಅಂದ್ರೂ 0.25. ಎರಡು 0.25 ಬಂದದಂದ್ರೆ ಉತ್ತರ ಏನಾಯ್ತು? ಏನೇ ಉತ್ತರ ಆಗಿಬಿಡ್ತು. ಎರಡು ಉತ್ತರ ಬಂದಾಗ ಏನೇ ಇದ್ರ ಉತ್ತರ. ಯಾಕಂದ್ರೆ ನೋಡ್ರಿ, ಇದ್ರದ್ದು 0.25 ಬಂತು, ಇದ್ರದ್ದು 0.25 ಬಂತು. ಉತ್ತರ ಯಾವ್ದಾಯ್ತು? ಎ ಆಯ್ತು. ಇನ್ನು ಮುಂದೆ ನಾನು ನಿಮಗೆ ಅಭ್ಯಾಸಕ್ಕೋಸ್ಕರವಾಗಿ ನಾನು ತಿಳಿಸ್ತೇನೆ. ಉತ್ತರ ಸಂಖ್ಯೆ ಎ ಆಯ್ತು. ಇದಂತೂ ನಿಮ್ಗೆ ಗುರ್ತಾಯ್ತು, ಉತ್ತರ ಬಂದಿಲ್ಲ. ನೀವು ಮುಂದೆ ಗಣಿತ ಬಂದದ ಅಂತಂದ್ರೆ ಮುಂದಿನ ಬಿಡಿಸ್ಲಿಕ್ಕೆ ಹೋಗಬಾರ್ದು. 0.25 ಅಂದ್ರೂ ಒಂದೇ, 25% ಅಂದ್ರೂ ಒಂದೇ. 1/4 ದಶಮಾಂಶ ಮಾಡಿದ್ರೆ ಏನಾಗ್ತದೆ? 0.25 ಆಗ್ತದೆ. ಇಂಥವೆಲ್ಲ ನೀವು ತಿಳ್ಕೊಬೇಕು. ಮೊದಲ 1/4 ಅಂದ್ರೆ ಏನು? 0.25. 1/4 ಅಂದ್ರೆ ಏನು? 0.25. 1ಕ್ಕೆ 4 ಭಾಷೆ ನೋಡ್ರಿ, 0.25 ಬರ್ತದೆ. ಉತ್ತರ ಎ. ಇನ್ನು ಬಿ ನೋಡ್ರಿ. ಬಿ ಯಾಕಂದ್ರೆ ಸುಮ್ಮನೆ ಎಕ್ಸ್ಟ್ರಾ ಇರಲಿ, ಅದಷ್ಟು ಅಭ್ಯಾಸರೇ ಆಗ್ತದೆ ನಿಮಗೆ. 2.5 ಮತ್ತು 4/16 ನೋಡಿ. ಇದರದ್ದು ಏನಾಗ್ತದೆ? 2.5 ಆಯ್ತು. ಆ್ಯಂಡ್ 4 4 ನೋಡಿ, ಇದನ್ನು ಕನಿಷ್ಠ ರೂಪಕ್ಕೆ ತಂದೆ. ಬರೋಬ್ಬರಿ ಉತ್ತರ ಬರೋ ತನಕ 4.2.5 0.25 ಬಂತಿದ್ದು. ಇದು ಉತ್ತರ ಅಲ್ಲ. ನೋಡಿ, ಇವು ಎಕ್ಸ್ಟ್ರಾ ನೀವು ಗಣಿತ ಕಲ್ತಂಗೆ. ಈಗ ಸಿ ನೋಡ್ರಿ, ಸಿ ಏನದ? 0.25 0.25 ಮತ್ತು 2/5 ನೋಡಿ, ಬರೋಬ್ಬರಿ 0.25. ಇದು 5/4 ಅಂದ್ರೆ 0.4. 2 ಸ್ಥಾನ ಮಾಡ್ಕೊರಿ. ಇದು 0.25 ಬಂತು, ಇದು 0.46. ಇದು ಅಲ್ಲ. ಡಿ ನೋಡ್ರಿ, ಡಿ ಏನದ? 0.25 ಆ್ಯಂಡ್ 1/4. ಇದು 0.0 ನೋಡಿ, 0.025 ಆ್ಯಂಡ್ 2/5 ನೋಡಿ. ಎರಡು ಈಕ್ವಲ್ ಆಗೋದೇ ಇಲ್ಲ. ಇದು ನೋಡಿ, 0.025. ಇದರದ್ದು ಉತ್ತರ ಏನು ಬರ್ತದ? 0.4. 3 ಸ್ಥಾನ ಮಾಡ್ರಿ ನೋಡಿ. ಇದರದ್ದು 0.4 ಆಯ್ತು, 0.025 ಆಯ್ತು. ಇದು 0.25, ಇದು 0, ಇದು 25% ಆಗಲಿಲ್ಲ. ಇದಾಗ್ಯದ, ಇದಾಗಿಲ್ಲ. ನೋಡಿ, ಇದಾಗ್ಯದ, ಇದಾಗಿಲ್ಲ. ಇದನ್ನು ತಿಳ್ಕೊಬೇಕು ನೀವು. ನೋಡಿ, ಬಿ ಆಗ್ಯದ 0.25. 1/4 ಅಂದ್ರೂ 0.25. ಉತ್ತರ ಸಂಖ್ಯೆ ಹಾಕಿದಂಗಾಯ್ತು. ಇನ್ನು ಬಿ ಬಿಡಿಸಿದೀವಿ. ಇಲ್ಲಿ 2.5 ಬಂತು, ಇದು 0.25 ಆಯ್ತು. ಎರಡು ಈಕ್ವಲ್ ಆಗಲಿಲ್ಲ. ಇದು 0.25, 2/5 ಬರೋಬ್ಬರಿ 0.25. ಇದು 0.40 ಆಯ್ತು. ಎರಡು ಈಕ್ವಲ್ ಆಗಲಿಲ್ಲ. ಈ 0.25 ಬರ್ಬೇಕದು. 0.25 ಅಂದ್ರೆ ಏನು? 25% ಇದ್ದಂಗ. ಅದಕ್ಕೆ ಈ ಸಂಜ್ಞೆಯನ್ನು ತೋರಿಸಿ ನಿಮ್ಗೆ. 0.25 ಹಿಂಗೆ ಬರಬೇಕಂದ್ರೆ 0.25 ಬರಬೇಕು. ಅಥವಾ 1/4 ಬರಬೇಕು. ಭಿನ್ನ ರಾಶಿ ಬರೆದಿದ್ದಾನು 1/4 ಬರಬೇಕು.
ಈಗ ದಶಮಾಂಶೇ ಉತ್ತರ ಕೇಳ್ಯನಪ್ಪ ಅಂತಂದಾಗ ನೀವು ಇದೇ ಬರಬೇಕು. ಭಿನ್ನ ರಾಶಿ ಕೇಳಿದ್ರೆ ಇದು ಬರಬೇಕು, ಶೇಕಡಾದಾಗ ಕೇಳಿದ್ರೆ ಇದು ಬರಬೇಕು. ಇವು 3 ಉತ್ತರಗಳನ್ನು ನೆನ್ಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್ ಇದು. ಇದ್ರಾಗ ಕೇಳಿದ ಅಂದ್ರೆ 25% ಉತ್ತರ ಕಂಡು ಈಕ್ವಲ್ ಯಾವ್ದಾಗ್ತದೆ ಅಂದ್ರು ಒಂದೇ, 0.25 ಅಂದ್ರು ಒಂದೇ, 1.4 ಅಂದ್ರು ಒಂದೇ. ಅದು ಶೇಕಡಾದಾಗ ಅದಾತು, ದಶಮಾಂಶದಾಗ 2ನೇದಾತು, ಭಿನ್ನ ರಾಶಿ ಒಳಗೆ 3ನೇದಾತು. ಹಿಂಗೆಲ್ಲ ಪ್ರತಿಯೊಂದು ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮುಗಿತು. 25% ಅಂದ್ರೆ ಒಂದೇ, 0.25 ಅಂದ್ರು ಒಂದೇ, 1.4 ಅಂದ್ರು ಒಂದೇ. ನೋಡಿ ಇಲ್ಲಿ ಇಲ್ಲ ನೋಡ್ರಿ, 0.25 1.4 ಅಂದ್ರೆ ಇವು ಎರಡು ಈಕ್ವಲ್ ಅದು ಇಲ್ಲ ನೋಡ. ಕೋಷ್ಟಕದ ಪ್ರಕಾರ ನೋಡ್ರಿ ಇದೇ ಉತ್ತರ ಆಯ್ತು. ಮುಂದಿನ ಲೆಕ್ಕ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ನನ್ನ ವಿಡಿಯೋದ ಅಂತ ತಿಳ್ಕೊಂಡು ನಿಮಗೆ ನಾ ತಿಳಿಸಿದ್ದು. ಇದು ನಮ್ಮ ವಿಡಿಯೋ ಇದ್ದಾಗ ಇದನ್ನು ಹೆಚ್ಚಿನ ಅಭ್ಯಾಸ ಅಂತ ಕಲಿಬಹುದು. ಆದ್ರೆ ಉತ್ತರ ಮಾತ್ರ ಇಲ್ಲಿ ಹಾಕಿಬಿಟ್ಟ. ನಾನು ಆಲ್ರೆಡಿ ಉತ್ತರ ಎ ಅಂತ ಹಾಕಿನ. ಈಗ ನಾನು ಈ ಗಣಿತಗಳನ್ನ ರಿವಿಷನ್ ಮಾಡಿಸಿದಾಗ ನೋಡಿ, ಇದನ್ನ ದಶಮಾಂಶ ಮಾಡಿದ್ರೆ ಹೆಂಗಾಗ್ತದೆ ಉತ್ತರ. ಸೊ 2.5 ಮತ್ತು 4/16 ದಶಮಾಂಶದಾಗ ಮಾಡಿದ್ರೆ ಹಿಂಗೆ ಬರ್ತದೆ ಉತ್ತರ. ಇದು 2.5 ಬರ್ತದೆ, ಇದು 0.25. ಇದು 0.25 ಅದ. 2 ಅಂದ್ರೆ ಏನಾಗ್ತದೆ, 0.25 0.40. ಇದು 3 ಸ್ಥಾನ ಅದ. 0.025 0.4 ಆಗ್ತದೆ. ಇದನ್ನು 3 ಸ್ಥಾನ ಮಾಡ್ಕೊಂಡ್ರೆ ಇದು 400 ಆಯ್ತು. ಇದು 0.25 ಏನೇ ಉತ್ತರ ಆಗ್ತದೆ ಅಂತ ಅರ್ಥ. 0.25 1.4 ಅಂದ್ರೆ 2 ಏನು ತೋರಿಸ್ತದೆ, 25% ತೋರಿಸುತ್ತದೆ. ಇಷ್ಟು ತಿಳ್ಕೊಬೇಕು ನೀವು. ಯಾವ 25% ತೋರ್ಸಂಗಿಲ್ಲ. 25% ತೋರಿಸೋದು ಎ ಒಂದೇ. ಇದು 0.25 ಅಂದ್ರೆ ಇದು ದಶಮಾಂಶದಾಗ ಶೇಕಡ, ಇದು ಭಿನ್ನ ರಾಶಿಗೆ ಶೇಕಡ. ಭಿನ್ನ ರಾಶಿ ಒಳಗೆ ಶೇಕಡ ಅಂತ ತೋರಿಸ್ಕೊಡೋರು. ಚಂದ ಫೇರ್ದಾಗ ಬರ್ಕೊಟ್ರು.